ನಮಸ್ತೆ, ನಾನಿವತ್ತು ಜೀರಾ ಆಲೂ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಜೀರಿಗೆ, ಧನಿಯಾ ಪೌಡರ್, ಚಾಟ್ ಮಸಾಲ, ಜೀರಾ ಪೌಡರ್, ಹಸಿಮೆಣಸಿನಕಾಯಿ ನಾನಿಲ್ಲಿ ಹಾಗೆ ತೊಗೊಂಡು, ನೀವು ಸಣ್ಣಗೆ ಕಟ್ ಮಾಡಿ ಹಾಕೊಂಡ್ಬಿಡಿ. ಇಂಗು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಪೌಡರ್, ಕೊತ್ತಂಬರಿ ಸೊಪ್ಪು, ಕುದಿಸಿಕೊಂಡಿರುವಂಥ ಆಲೂಗಡ್ಡೆ. ನಾನಿಗಡ್ಡೆನ ಕುದಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿನೂ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ಮೀಡಿಯಮ್ ಆಗಿ ಇರಲಿ. ಇದು ನಾನು ಆಲೂಗಡ್ಡೆನ ಸ್ವಲ್ಪ ಕಡಲೆಕಾಳು ಜೊತೆ ಕುದಿಸಿರೋದ್ರೆ ಸ್ವಲ್ಪ ಒಂದೊಂದು ಕಪ್ ಅನಿಸ್ತಾ ಇದೆ. ಉಪ್ಪು, ಎಣ್ಣೆ, ಪ್ಯಾನ್ ಕಾಲಿದೆ, ಎಣ್ಣೆ ಹಾಕೊಂಡ್ಬಿಡ್ತೀನಿ. ಈಗ ಜೀರಿಗೆ. ನಾವು ಆಲೂ ಜೀರಾ ಮಾಡೋದ್ರಿಂದ ಸ್ವಲ್ಪ ನಾನು ಜೀರಿಗೆನ ಜಾಸ್ತಿ ಬಳಸ್ತಾ ಇದ್ದೀನಿ. ಹೊತ್ಸ್ಕೋಬೇಡಿ ಜೀರಿಗೆನ, ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇದನ್ನ. ಈಗ ಇದಕ್ಕೆ ಹಿಂಗೆ ಹಾಕೊಂಡ್ಬಿಡ್ತೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಾಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ ಅಂದರೆ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ. ನಾನು ಇದಕ್ಕೆ ಹಸಿಮೆಣಸಿನಕಾಯಿನ ಹಾಕೋತೀನಿ. ಅರಿಶಿನ ಪೌಡರ್ ಕೂಡ ಹಾಕೊಂಡ್ಬಿಡಿ. ಇಲ್ಲಿ ಧನಿಯಾ ಪೌಡರ್ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪೌಡರ್ ಸ್ವಲ್ಪ ಹಾಕೋತೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂ ಹಾಕೊಂಡ್ಬಿಡೋಣ. ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ. ಚಾಟ್ ಮಸಾಲಲ್ಲಿ ಸ್ವಲ್ಪ ಉಪ್ಪು ಇರುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಚಾಟ್ ಮಸಾಲ ಕೈಗೆ ಹಾಕೊಂಡ್ಬಿಡ್ತೀನಿ ನಾನು. ಮಿಕ್ಸ್ ಮಾಡ್ಕೊಳ್ಳಿ. ಚಿಲ್ಲಿ ಪೌಡರ್ ಕೂಡ ಹಾಕೋತೀನಿ. ಕಾರಣ ನಿಮಗೆ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಹಾಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಡಿ. ಒಂದೇ ಥರ ಆಲೂ ಸಬ್ಜಿ ಮಾಡಿಕೊಂಡು ಬೇಜಾರಾಗಿದ್ರೆ ಈ ಥರ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿರುತ್ತೆ ಇದು. ಗೆಸ್ಟ್ ಅದು ಬಂದಾಗ ನೀವು ಆರಾಮಾಗಿ ಮಾಡ್ಬೋದು. ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ. ಈಗ ಇದು ರೆಡಿಯಾಗಿದೆ. ಸ್ಟವ್ ಬಂದ್ ಮಾಡ್ಕೊತೀನಿ ನಾನು. ನೋಡಿ, ಈಗ ಜೀರಾ ಆಲೂ ರೆಡಿಯಾಗಿದೆ. ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದನ್ನು ನೀವು ಪೂರಿ, ಚಪಾತಿ ಜೊತೆ ತಿನ್ನಬಹುದು. ತುಂಬಾನೇ ಚೆನ್ನಾಗಿರುತ್ತೆ.